ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಬಂದು ಫಿಶ್ ಫ್ರೈ. ತುಂಬಾನೇ ಸಿಂಪಲ್ ಆಗಿ ತುಂಬ ಟೇಸ್ಟಿ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ತಗೊಂಡಿರುವಂಥ ಫಿಶ್ ಹೆಸರು ಬಂದು ಪಾಂಪ್ಲೆಟ್. ಈ ಒಂದು ಫಿಶು ಚುಂಗು ಎಲ್ಲ ಸ್ಮೆಲ್ ಇರಲ್ಲ. ಇದು ಸ್ವಲ್ಪ ಉಪ್ಪು ಹಾಕೊಂಡು ವಾಶ್ ಮಾಡ್ಕೋಬೇಕು. ಆಮೇಲೆ ಜೋಳದ ಹಿಟ್ಟಿದ್ರೆ ಅದನ್ನ ಸ್ವಲ್ಪ ಹಾಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ 1 kg ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಫಿಶ್ ಪೌಡ್ರ್ ಮಸಾಲ ನಾನು 3 ಸ್ಪೂನ್ ಅಷ್ಟು ಇಲ್ಲಿ ಹಾಕೊಂಡಿದ್ದೀನಿ. ಅಥವಾ ನಾವು ಅಂಗಡಿಲಿ ಸಿಗುವಂಥ ಒಂದು ಒಳ್ಳೆ ಫಿಶ್ ಪೌಡ್ರ್ ಮಸಾಲಾನ 1 ಪ್ಯಾಕೆಟ್ ಫುಲ್ ಹಾಕೋಬೇಕು. ಒಂದು 10 ರೂಪಾಯಿ 15 ರೂಪಾಯಿದು ಇರುತ್ತಲ್ಲ ಅದು. ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ, ಒಂದು 3 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ. ಆಮೇಲೆ ಖಾರ ಎಷ್ಟಿರ್ತದೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು 3 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ. 2 ಉಂಡೆಯಷ್ಟು ನಿಂಬೆಹಣ್ಣು ಅಂದರೆ 4 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸನ ಹಾಕೊಂಡಿದ್ದೀನಿ. ನಾನು 2 ತಗೊಂಡಿರುವಂಥ ನಿಂಬೆಹಣ್ಣು ಪೂರ್ತಿ 2 ಕೂಡ ಹಾಕೊಂಡಿದ್ದೀನಿ. ಆಮೇಲೆ ಫಿಶ್ ಫ್ರೈ ಮಸಾಲ ಸ್ವಲ್ಪ ಖಾರ ಇರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ 1 ಪ್ಯಾಕೆಟ್ ಪೂರ್ತಿ ಹಾಕೊಂಡು ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ 3 ಸ್ಪೂನ್ ಹಾಕೋಬೇಕು. ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಅದು ಖಾರ ಎಲ್ಲ ತುಂಬ ಕೈಗೆ ನಾವು ಮುಖ ಎಲ್ಲ ಮುಟ್ಕೋತಾ ಇರ್ತೀವಲ್ವಾ, ಹಾಗಾಗಿ ನಾನು ಆದಷ್ಟು ಕೈಗೆ ಕವರ್ ಹಾಕೊಂಡು ಕಲಿಸ್ತೀನಿ. ಇವಾಗ ಇದು 1-2 ಅವರ್ಸ್ ಬಿಟ್ಟು ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೈಮ್ ಇತ್ತು ಅಂದರೆ 1-2 or 3 hours ನಾವು ಇದನ್ನ ಬಿಟ್ಟು ಆಮೇಲೆ ಫ್ರೈ ಮಾಡಿಕೊಂಡ್ರೆ ತುಂಬ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆಮೇಲೆ ಇದನ್ನ ಫ್ರೈ ನೀವು ಕಲಿಸಿದ ತಕ್ಷಣ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಸರಿಯಾಗಿ ಹೀರ್ಕೊಳ್ಳಲ್ಲ. ನಾವು ಕಲಿಸಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಟರೆ 1-2 ಅವರ್ ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಓಕೆ. ನೋಡಿ, ನಾನು ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದೇ ಫಿಶ್ನ ಈ ಥರ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥ ಈ ಎಣ್ಣೆಯಲ್ಲಿ ಫುಲ್ ಬಿಟ್ಕೊಳ್ಳಲ್ಲ. ಕೆಲವೊಂದೊಂದು ನಾವೇನು ಹಂಚಿಟ್ಟಿರ್ತೀವಲ್ವಾ, ಅದರಲ್ಲಿ ಇಟ್ಟು ಹಂಗೆ ತೆಗಿಯಕ್ಕೆ ಹೋದರೆ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಈ ಥರನ ನಾವು ಮಾಡ್ಕೋಬೋದು. ಆಮೇಲೆ ಮೇಲ್ಗಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಬರುತ್ತಲ್ಲ, ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರ್ ಎಲ್ಲ ಕಲಸಿ ಫಿಶ್ನ ಹಿಂದೆ ಮುಂದೆ ಎದ್ಬಿಟ್ಟು ನೀವು ಹಂಚಿಗೆ ಹಾಕಿದ್ರೂ ಕೂಡ ತುಂಬಾ ಅದು ಕೂಡ ಟೇಸ್ಟಿಯಾಗಿ ಇರುತ್ತೆ. ನಾನಿವಾಗ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಂಡಿದ್ದೀನಿ. ತುಂಬ ಸಿಂಪಲ್ ವಿಧಾನದಲ್ಲಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಲುಪುತ್ತೆ. ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಹೇಗೇ ಸಪೋರ್ಟ್ ಮಾಡಿ. ಇವಾಗ ಇದನ್ನ ನಾನು ತಟ್ಟೆಗೆಲ್ಲ ಫುಲ್ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ.